ನೆಗೆಟಿವ್ ಅಂತ ಹೇಳಿದ್ರೇನು, ಇನ್ ಕೇಸ್ ಏನಾದ್ರೂ 8th ಹೌಸಲ್ಲಿ ಶುಕ್ರ ಮತ್ತು ಕುಜ ಅವ್ರಿಗೆ ಯಾವುದೇ ಶುಭ ಗ್ರಹದ ಯಾವುದೇ ದೃಷ್ಟಿ ಇಲ್ಲ ಅಂತ ಹೇಳಿದ್ರೆ ಅವರು ಈ ಕಾಮತೃಷೆಯಲ್ಲಿ ಬಹಳಷ್ಟು ಮಿಂದು ಹೋಗಿರ್ತಾರೆ. ಹೆಣ್ಮಕ್ಳೆಲ್ಲ ಕೆಲವೊಂದು ದಾರಿಗಳು ಹಿಡಿತಾರಲ್ವ, ಈ ರೋಡಲ್ಲೆಲ್ಲ ನಿಂತ್ಕೊಂಡು ಕರೀತಾರಲ್ಲ, ಆ ಥರದವ್ರದೆಲ್ಲ ತಗೊಂಡು ನೋಡಿದ್ರೆ ಸಾಮಾನ್ಯವಾಗಿರುತ್ತೆ. ಅನೈತಿಕವಾಗಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅನೈತಿಕ ಸಂಬಂಧ ಇಟ್ಕೊಂಡಿರೋದ್ರಿಂದ ನೀವು ಹಿಂಗೆಲ್ಲ ಲಾಸ್ ಆಗಿದ್ದೀರಾ, ನಿಮ್ದು ಇದಾಗಿರುತ್ತೆ ಅಂತ ನಿಮ್ಗೆ ಹೇಳಿರುತ್ತೆ. ಅವ್ನು ಅನ್ಕೊಳ್ತಾನೆ ನನಗೆ ಮಲ್ಟಿಪಲ್ ಅಫೇರ್ಸ್ ಇದೆ, ಯಾವನಿಗೂ ಗೊತ್ತಾಗಲ್ಲ ಅಂತ. ಹಲೋ, ಯು ಆರ್ ನಾಟ್ ಗೆಟಿಂಗ್ ಟು ನೋ, ಬಟ್ ದ ಹೋಲ್ ವರ್ಲ್ಡ್ ಈಸ್ ಸೆನ್ಸಿಂಗ್ ಇಟ್. ನೀವು ಬರೋದಕ್ಕಿಂತ ಮುಂಚೆನೆ ಅವ್ರು ಏನಾದ್ರೂ ಆ ಥರ ನಾನ್ಸೆನ್ಸಲ್ಲಿದ್ದು ಮಲ್ಟಿಪಲ್ ಅಫೇರ್ಸ್ ಆಗಬೇಕು ಅಂತಿಲ್ಲ. ಯಾವುದೇ ನಾನ್ಸೆನ್ಸ್ ವಿಷಯಗಳಾಗಿರ್ಬೋದು, ಧರ್ಮಕ್ಕೆ ವಿರುದ್ಧವಾಗಿ ನಡೆಯೋದಾಗಿರ್ಬೋದು, ಹೆಣ್ಮಕ್ಳನ್ನ ಅಗೌರವಿಸೋದಾಗಿರ್ಬೋದು, ಆ ಮನುಷ್ಯ ಯಾವಾಗಲೂ ನೆಲ ಕಚ್ಚೋದು ಫಾರ್ ಶೋರ್. ಈಗ ಡಿಗ್ರಿಗೆ ಯಾರೋ ಕಾಲಿಟ್ಟರು ಸ್ಟೂಡೆಂಟ್ಸು, ಕೆಲವರು ಡಿಗ್ರಿನೋ ಅಥವಾ IAS IPS ಮಾಡಬೇಕು ಅಂತನೋ ಕನ್ಸು ಕಟ್ಕೊಂಡವರು ಒಂದು ಕಡೆ ಆದರೆ, ಇನ್ನು ಕೆಲವರು ಡಿಗ್ರಿ ಓದ್ತಿರ್ತಕ್ಕಂಥವ್ರು, ಕೆಲವರು ಹುಡುಗರಾಗ್ಬೋದು ಹುಡುಗಿರಾಗ್ಬೋದು, ಅವರು ಅದೇ ಇವಾಗ ನೀವು ಹೇಳ್ದಂಗೆ ಈ ಥರದಕ್ಕೆಲ್ಲ ಈ ಇಂಟಿಮಸಿ ಎನರ್ಜಿಗೆ ಅಡಿಕ್ಟ್ ಆಗೋದು, ಅಥವಾ ಬೇರೆ ಫೋನ್ಗೆ ಅಡಿಕ್ಟ್ ಆಗೋದು, ಮಾಸ್ಟರ್ಬೇಷನ್ಗೆ ಅಡಿಕ್ಟ್ ಆಗೋದು, ಅಥವಾ ಬೇರೆ ಏನೇನೋ ಸುಖ, ಬೇರೆ ಬೇರೆದ್ರಲ್ಲಿ ಏನೇನೋ ಸುಖಗಳು ಕಂಡ್ಕೊಳ್ಳೋಕ್ಕೆ ಅವ್ರು ಅನ್ಕೋತಾರೆ ಇದೇ ಪ್ರಪಂಚ, ಇದೇ ಮಜಾ ಮಾಡಬೇಕು, ಇದೇ ಸುಖ ಮಾಡಬೇಕು ಅಂತ ಒಂದಷ್ಟು ಜನ ಇದನ್ನು ಚೂಸ್ ಮಾಡ್ತಾರೆ. ಇನ್ನು ಕೆಲವರು ಇಲ್ಲ, ನನ್ನ ಜೀವನದಲ್ಲಿ ನಾನು IPS ಆಗಬೇಕು, IAS ಆಗಬೇಕು, ಲೈಫಲ್ಲಿ ನಾನು ಬೇರೆ ಏನೋ ಮಾಡಬೇಕು ಅಂತ ಇವರು ಒಂದಷ್ಟು ಕ್ಯಾಟಗರಿ ಇಲ್ಲಿ ಡಿವೈಡ್ ಆಗ್ತಾರೆ. ಟೆಂಪ್ಟೇಷನ್ ಅಂದ್ಬಿಟ್ಟು ಇಷ್ಟು ಜನ ಹಿಂಗೋದ್ರು, ಈ ಲೈಫ್ ಪರ್ಪಸ್ ಅಂದ್ಬಿಟ್ಟು ಇವರೆಲ್ಲ ಹಿಂಗ್ ಹುಡುಕೊಂಬಂದ್ರು, ಮುಂದೆ ಹಿಂಗಾಗ್ಬೇಕು ಅಂತ. ಇದು ಹೆಂಗ್ ಡಿಸೈಡ್ ಆಗತ್ತೆ? ಓಕೆ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಟೆಲ್ ಯು, ನಿಮಗೆ ಅರ್ಥ ಆಯ್ತಲ್ಲ? 100%. ಇದೇನಂದ್ರೆ, ನಾವೀಗ ಇದಕ್ಕೆ ರಮೇಶ್ ಅವರೊಂದು ಬ್ಯೂಟಿಫುಲ್ ಒಂದು ಮಾತು ಹೇಳ್ತಾರೆ, ರಮೇಶ್ ಅರವಿಂದ್ ಅವರು. ಓಕೆ, ಮನುಷ್ಯ ಯಾವಾಗಲೂ ಅವನು 2 ದಾರಿಗಳನ್ನು ಹುಡುಕ್ತಾನೆ ಇರ್ತಾನೆ ಅವನ ಜೀವನದಲ್ಲಿ. ಒಂದು ಕಳೆದೋಗೋ ದಾರಿ, ಇನ್ನೊಂದು ಹುಡುಕೊಳ್ಳೋ ದಾರಿ ಅಂತ. ಅಂದರೆ ಈಗ 2 ದಾರಿ ಸಿಗುತ್ತೆ. ಒಂದು ದಾರಿನ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನನ್ನು ಕಳ್ಕೊಬಿಡ್ಬೋದು. ಇನ್ನೊಂದು ದಾರಿ ಏನಂತ ಹೇಳಿದ್ರೆ ಅವನ ಹುಡುಕೊಳ್ಳೋ ದಾರಿ. ಸೇಮ್ ಥಿಂಗು, ನೀವು ಆ್ಯಕ್ಚುಲಿ ಒಂದು ಮೂವಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಅನ್ಕೋತೀನಿ, ಅದು ಅನಂತ್ನಾಗ್ ಅವ್ರದ್ದು. ಅದರಲ್ಲಿ ಒಂದು ಬ್ಯೂಟಿಫುಲ್ ಮಾತನ್ನು ಅವ್ರು ಹೇಳ್ತಾರೆ. ಅಂದರೆ ಅವ್ರು ಕಳೆದೋಗಿರ್ತಾರೆ. ಅದರಲ್ಲಿ ಎಷ್ಟು ಅದ್ಭುತವಾದಂಥ ಮಾತು ಅಂತ ಹೇಳಿದ್ರೆ, ಅದು ನಾನು ಒಂದು 4-5 ಸಲ ರಿವೈಂಡ್ ಮಾಡಿ ಕೇಳಿರ್ಬೋದು ಆ ಮೂವಿನ. ಏನಂದರೆ ಅದರಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ನಮ್ಮಲ್ಲಿ ಯಾವಾಗಲೂ ಒಂದು ಕರಿ ನಾಯಿ, ಒಂದು ಬಿಳಿ ನಾಯಿ ಅನ್ನುವಂಥದ್ದು ಇರುತ್ತೆ. ಅದು ಯಾವಾಗಲೂ 2 ಕಚ್ಚಾಡ್ತಾನೆ ಇರುತ್ತೆ. ಅವೆರಡರಲ್ಲಿ ಯಾವ್ದು ಗೆಲ್ಲುತ್ತೆ ಅಂದರೆ, ಯಾವುದು ನೋಡಿ, ಕರಿ ನಾಯಿ ಅನ್ನೋದು ಲೋವರ್ ಎಮೋಷನ್ ಇರುವಂಥದ್ದು, ದ್ವೇಷ, ಅಸೂಯೆ, ಸಿಟ್ಟು, ಕೋಪ, ಇರಿಟೇಷನು, ಟೆಂಪ್ಟೇಷನ್ಸ್, ಸೊ ಇವುಗಳ ಬಗ್ಗೆ. ಬಿಳಿ ನಾಯಿ ಅನ್ನುವಂಥದ್ದು ಇದು ಅಪ್ಪರ್ ಎಮೋಷನ್ಸ್ ಇದ್ದಂಗೆ, ಮಮತೆ, ಕರುಣೆ, ವಿಶ್ವಾಸ, ಪ್ರೀತಿ, ಇನ್ನೊಬ್ರಿಗೆ ಹೆಲ್ಪ್ ಮಾಡುವಂಥ ನೇಚರು, ಇವೆಲ್ಲ. ಇವೆರಡರಲ್ಲೂ ಯಾವುದು ಗೆಲ್ಲುತ್ತೆ ಅಂದರೆ, ಯಾವ್ದು ಗೆಲ್ಲುತ್ತೆ ಹೇಳಿ? ಯಾವುದಕ್ಕೆ ನಾವು ಯಾವುದಕ್ಕೆ ಆಹಾರ ಜಾಸ್ತಿ? ಅಬ್ಸಲ್ಯೂಟ್ಲಿ, ಅದನ್ನೇ ಅವ್ರು ಹೇಳೋದು. ನೀವು ಯಾವುದಕ್ಕೆ ಬಿಸ್ಕೆಟ್ ಹಾಕ್ತೀಯೋ ಅದು ಗೆಲ್ಲುತ್ತೆ ಅಂತ ಹೇಳ್ತಾರೆ. ಅರ್ಥಾತ್ ಈ 2 ಕ್ಯಾಟಗರಿ ಹೇಳಿದ್ರಲ್ವಾ, ಅದ್ರೊಳಗಡೆ ಅವರು ಯಾವ್ದಕ್ಕೆ ಬಿಸ್ಕೆಟ್ ಹಾಕ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಅದು ಗೆಲ್ತಾ ಹೋಗುತ್ತೆ. ಅದು ಬೇಕಾ ಅಂತ ಹೇಳಿ. ಸೊ ಅವ್ನಿಗೆ ಫಸ್ಟ್ ಟೈಮ್ ಆ ವಿಷಯ ಅಂತ ಅನ್ನಿಸ್ದಾಗ ಅವ್ನು ಯೋಚನೆ ಮಾಡ್ಬೋದಾಗಿತ್ತಲ್ವಾ. ಸೊ ಓಕೆ, ನಾನು ಯಾವ ನಾಯಿಗೆ ಬಿಸ್ಕೆಟ್ ಹಾಕ್ತಾ ಇದ್ದೀನಿ ಇವಾಗ ಅಂತೇಳಿ. ಅವಾಗ ಅವನು ಅದಕ್ಕೆ 1 ಟೈಮ್ ಬಿಸ್ಕೆಟ್ ಹಾಕಿದಾಗ ಅದು ಡಾಮಿನೆನ್ಸ್ ಆಯಿತು, 2ನೇ ಟೈಮ್ ಹಾಕಿದಾಗ ಅದು ಇನ್ನೂ ಸ್ಟ್ರಾಂಗ್ ಆಯಿತು, 3ನೇ ಟೈಮ್ ಹಾಕಿದಾಗ ಅದು ಸರ್ಜ್ ಆಯಿತು. ಸೊ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನೊಂದು ಅದರಲ್ಲಿ ಒಂದು ಮುಂದುವರೆದೊಂದು ಮಾತು ಹೇಳ್ತಾರೆ, ಅದು ಎಷ್ಟು ಬ್ಯೂಟಿಫುಲ್ ಅಂತ ಅನಂತ್ನಾಗ್ ಅವ್ರು ಹೇಳೋದು, ನಾವು ತುಂಬ ಜನ ನಮ್ಮನ್ನು ನಾವು ಕಳ್ಕೊಂಬಿಟ್ಟಿದ್ದೀವಿ. ಎಲ್ಲಿ ತನಕ ನಮಗೆ ನಾವು ಸಿಗಲ್ವೋ ಅವತ್ತು ಪ್ರಪಂಚಕ್ಕೆ ನಾವ್ಯಾರು ಅಂತ ಪರಿಚಯ ಮಾಡೋಕ್ಕಾಗಲ್ಲ ಅಂತ. ವಿಚ್ ಮೀನ್ಸ್ ನಮ್ಮನ್ನು ನಾವು ಕಂಡಿಡ್ಕೊಳ್ಳೋಣ, ಅಲ್ಲಿ ತನಕ ನಾವು ಬೇರೆ ಪರಿಚಯ ಆಗಲ್ಲ. ಸೊ ದಟ್ಸ್ ವಾಟ್ ಇಟ್ ಈಸ್. ಆ್ಯಂಡ್ ದ ಮೂಮೆಂಟ್ ವೆನ್ ದ ಪರ್ಸನ್ ಅವನು ಯಾವಾಗ ಕುತ್ಕೊಂಡು ಯೋಚನೆ ಮಾಡ್ತಾನೆ, ಓಕೆ, ವೇರ್ ಆಮ್ ಐ ಗೋಯಿಂಗ್, ವಾಟ್ ಆಮ್ ಐ ಡೂಯಿಂಗ್, ವೈ ಆಮ್ ಐ ಡೂಯಿಂಗ್ ದಿಸ್, ಈ 3 ಪ್ರಶ್ನೆಗಳು ಅವನ ದಿಕ್ಕನ್ನೇ ಬದಲಾಯಿಸುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮದು 3 months ಒಂದು ಪ್ರೋಗ್ರಾಮ್ ನಡೆಯುತ್ತೆ, ಆಯಿತಾ? ಆ ಪ್ರೋಗ್ರಾಮಲ್ಲಿ ಬಂದವ್ರಿಗೆ ಒಂದು ಫ್ರೇಮ್ ವರ್ಕನ್ನು ನಾನು ಮಾಡಿಸ್ತೀನಿ, ದೃಷ್ಟಿ ದಿಶಾ ಫ್ರೇಮ್ ವರ್ಕ್ ಅಂತ. ಇನ್ಫ್ಯಾಕ್ಟ್ ಅದು sureshaiva.com/tools ಅಲ್ಲಿಗೆ ಹೋದ್ರೂ ಅದ್ರದ್ದು ಸಿಗುತ್ತೆ. ಆ್ಯಂಡ್ ರಿಯಲಿ ಹೆಂಗಂತ ಹೇಳಿದ್ರೆ, ದ ಟೈಮ್ ವೆನ್ ದೇ ಡೂ ದಟ್ ನೋ, ಸೊ ಅವ್ರ ಮನಸ್ಸೊಳಗಡೆ ಒಂದು ರಿಯಲೈಸೇಷನ್ ಫ್ಯಾಕ್ಟರ್ ಸ್ಟಾರ್ಟ್ ಆಗುತ್ತೆ. ಅಂದರೆ sureshaiva.com/tools ಹೇಳಿದ್ನಲ್ಲ, ಅದರಲ್ಲಿ ದೃಷ್ಟಿ ದಿಶಾ ಫ್ರೇಮ್ವರ್ಕ್ ಅಂತಲೇ ಇದೆ. ಅದೊಂದು 2 ಪೇಜ್ ಇದೆ ಅಷ್ಟೇನೆ, ಸಿಂಪಲ್ ಕ್ವಶನ್ಸ್. ಆ ಪ್ರಶ್ನೆಗಳಿಗೂ ಅವ್ರು ಆನ್ಸರ್ ಮಾಡ್ತಾ ಹೋಗಬೇಕು.
ಎಷ್ಟೋ ಜನಗಳು ಅವ್ರ ಲೈಫಲ್ಲಿ ಅದನ್ನು ರಿಯಲ್ ಆಗಿ ಕೂತ್ಕೊಂಡು 10 ರಿಂದ 15 ನಿಮಿಷ ಬೇಕಾದ್ ಮಾಡಲಿಕ್ಕೆ ಮಾಡಿದಾಗ ಕಣ್ಣೀರನ್ನು ಹಾಕಿದ್ದಾರೆ. ಬಿಕಾಸ್ ನನ್ನ ಸೆಷನ್ಸ್ಗಳು ಬಂದವರು ಅದನ್ನೇ ಹೇಳ್ತಿರ್ತಾರೆ. ದೃಷ್ಟಿ ದಿಶಾ ಅಂತ ಹೇಳಿದ್ರೆ ಯಾಕೆ ನೇಮ್ ಇಟ್ಟಿದ್ದು ಅಂತಲೂ ಹೇಳ್ತೀನಿ ಕೇಳಿ. ದೃಷ್ಟಿ ಅಂದ್ರೆ ಏನು? ವೇರ್ ಆರ್ ವಿ ಸೀಯಿಂಗ್. ದಿಶಾ ಅಂತ ಹೇಳಿದ್ರೆ ಏನು? ದಾರಿ. ದಿಕ್ಕು, ದಾರಿ ಅಲ್ವಾ? ಅಂದ್ರೆ ಯಾವ ದೃಷ್ಟಿ ನಮ್ ದೃಷ್ಟಿ ಇರೋ ಜಾಗ ಒಂದಾಗಿ ನಡೀತಾ ಇರೋ ದಾರಿನೇ ಒಂದಾದ್ರೆ ಹೆಂಗಾಗುತ್ತೆ? ಫೈನಲಿ ಮೀಟ್ಸ್ ವಿತ್ ಆನ್ ಆಕ್ಸಿಡೆಂಟ್. ಅಬ್ಸಲ್ಯೂಟ್ಲಿ. ಸೊ ಅದೇ ಇನ್ ಕೇಸ್ ಏನಾದ್ರೂ ಯೋಚನೆ ಮಾಡಿ ನೋಡಿ, ಉಲ್ಟಾ ಅವ್ನ ದೃಷ್ಟಿನೂ ಅದೇ ಕಡೆ ಇದೆ, ದಿಶಾನೂ ಅದೇ ಕಡೆ ಇದೆ ಅಂತ ಹೇಳಿದ್ರೆ ಅವ್ನು ಯಾವ ಲೆವೆಲ್ಗೆ ಸಕ್ಸಸ್ಫುಲ್ ಆಗಿ ಆಗ್ಬೇಡ. ಅವನು ಕಾಲೇಜ್ಗೆ ಹೋಗೋದನ್ನ ಬಿಟ್ಬಿಟ್ಟು ಓಯೋ ರೂಮ್ಗೆ ಹೋಗ್ತಾನೆ ಅಂದ್ರೆ ಅವ್ನ ಲೈಫಲ್ಲಿ ಇನ್ನೇನು ಸಾಧನೆ ಮಾಡ್ತಾ ಇದ್ದೇನೆ ಅಂತ. ಐ ಆಮ್ ನಾಟ್ ಟೆಲಿಂಗ್ ಎನಿ ಬ್ರ್ಯಾಂಡ್, ಬಟ್ ಐ ಆಮ್ ಸೇಯಿಂಗ್ ಬಿಕಾಸ್ ಇವತ್ತು ಹೆಂಗಂತ ಹೇಳಿದ್ರೆ ಯು ಲೀವ್ ಓನ್ಲಿ ಒನ್ಸ್ ಅನ್ನುವಂಥ ಲೈಫನ್ನ ಬದುಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಒಂದು ದಿವಸ ಅವ್ರ ಮೇಲೆ ಅವ್ರಿಗೆ ಅಸಹ್ಯ ಹುಟ್ಟುಬಿಡುತ್ತೆ. ಆ್ಯಂಡ್ ದ ಮೂಮೆಂಟ್ ಅದು ಅನ್ನಿಸ್ದಾಗ ಅವನು ಕಳ್ಕೊಂಡ್ಬಿಟ್ಟಿರ್ತಾನೆ ಅವನು ಅದೇ ಎನರ್ಜಿನ ಅವ್ನು ಜಸ್ಟು ಆ ಕ್ಷಣದಲ್ಲಿ ಆ ಜಾಗದಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ, ಯಾವ ಲೆವೆಲ್ಗೆ ಅವ್ನು ಬೆಳಿಬೋದು. ಆ್ಯಂಡ್ ದೆರ್ ಈಸ್ ಒನ್ ಇನ್ಸಿಡೆಂಟ್ ಐ ಟೆಲ್ ಯು. ಈ ವಿಷಯಕ್ಕೆ ರಮೇಶ್ ಅರವಿಂದ್ ಅವ್ರದ್ದು ಒಂದು ಪ್ರೋಗ್ರಾಮ್ ಬರ್ತಿತ್ತು, ವೀಕೆಂಡ್ ವಿತ್ ರಮೇಶ್ ಅಂತೇಳಿ, ಆಯಿತಾ. ಸೊ ಅದರಲ್ಲಿ ಇವರು ವಿಜಯ್ ಸಂಕೇಶ್ವರ್ ಅವರು ಬಂದಿರ್ತಾರೆ. ಆಗ ಅವರೊಂದು ಪ್ರಶ್ನೆ ಕೇಳ್ತಾರೆ, ಏನಂದರೆ, ಸೊ ನೀವು ಇಷ್ಟೊಂದೆಲ್ಲ ದುಡ್ಡು ಮಾಡಿದ್ರಿ, ಹೆಂಗೆ ಮಾಡಿದ್ರಿ ಅಂತ. ದಟ್ಸ್ ಅ ಬ್ಯೂಟಿಫುಲ್ ಕ್ವಶನ್. ಆ್ಯಂಡ್ ಈಸ್ ವೆರಿ ಮೆಚೂರ್ಡ್ ಪರ್ಸನ್, ವೆರಿ ರೆಸ್ಪೆಕ್ಟೆಡ್ ಪರ್ಸನ್. ಸರ್ ಅವರು ತುಂಬ ಬ್ಯೂಟಿಫುಲ್ ಒಂದು ಆನ್ಸರ್ ಹೇಳ್ತಾರೆ. ಏನಂದರೆ, ಅದನ್ನು ಇವರು ಇನ್ನೊಂದು ಟೈಮು ನರೇಟಿವ್ ಮಾಡಿದ್ರು ಇದನ್ನು. ನೀನು ಬದುಕಲ್ಲಿ ದುಡ್ಡು ಮಾಡೋದ್ರ ಹಿಂದೆ ಓಡಬೇಡ, ಆದರೆ ಓಡೋದನ್ನು ಯಾವತ್ತೂ ನಿಲ್ಲಿಸ್ಬೇಡ ಅಂತ. ವಿಚ್ ಮೀನ್ಸ್ ನೀನು ದುಡ್ಡು ಮಾಡಬೇಕು ನಿಜ, ಆದರೆ ಅದ್ರ ಹಿಂದೆ ಓಡಬೇಡ, ನೀನು ಎಲ್ಲಿ ಓಡ್ತಾ ಇದೆಯಾ ಅಲ್ಲಿ ಮಾತ್ರ ಓಡು ಅಂತೇಳಿ. ಅರ್ಥ, ಇವಾಗ ಅವ್ನು ಎಜುಕೇಷನ್ ಮಾಡ್ತಾ ಇದ್ದಾನಾ, ಅವ್ನು ಅಲ್ಲಿ ಮಾತ್ರ ಓಡಬೇಕಷ್ಟೆ. ಅವ್ನು ವರ್ಕ್ ಮಾಡ್ತಾ ಇದ್ದಾನಾ, ಅವ್ನು 30th ಸ್ಯಾಲ್ರಿ ಬರಬೇಕು, ಫೈನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆದರೆ ಅಟ್ ದ ಸೇಮ್ ಟೈಮ್ ಅವನಿಗೆ ವರ್ಕ್ ಮಾಡ್ತಾ ಇದ್ದಾನಾ, ಅದ್ರ ಜೊತೆಗೆ ಮಾತ್ರ ಹೋಗ್ಬೇಕಷ್ಟೇ ಅವನು. ಈಗ ನಾವು ಇಲ್ಲಿ ಪಾಡ್ಕಾಸ್ಟ್ ಮಾಡ್ತೀವಿ, ಇದಿಷ್ಟ್ರ ಮೇಲೆ ಮಾತ್ರ ನಮ್ಮದು ಫೋಕಸ್ ಇರಬೇಕು. ಇಲ್ಲಿ ಕೂತ್ಕೊಂಡು ಸಾಯಂಕಾಲ ನನಗೆ ಊಟಕ್ಕೆ ರೋಟಿ ಆರ್ಡ್ರ್ ಮಾಡಲಾ, ಸಬ್ಜಿ ಆರ್ಡ್ರ್ ಮಾಡಲಾ ಅಂತ ನಾನು ಇಲ್ಲಿ ಯೋಚನೆ ಮಾಡ್ತಾ ಇದ್ರೆ ಐ ವಿಲ್ ನಾಟ್ ಬಿ ಏಬಲ್ ಟು ಗಿವ್ ಎನಿಥಿಂಗ್ ಬೆಸ್ಟ್ ಟು ದಿಸ್. ಸೊ ಸೇಮ್ ವೇ ಮನುಷ್ಯ ಎಲ್ಲಿ ಯಾವಾಗಿರ್ತಾನೆ ಆ ಕ್ಷಣದ ಕೆಲಸವನ್ನು ಅವನು ಸುಂದರವಾಗಿ ಮಾಡಿದಾಗ ಮಾತ್ರ ಅವನ ಲೈಫು ಅಂದವಾಗಿ ರಿಸಲ್ಟ್ಸ್ಗಳನ್ನು ಕೊಡುತ್ತೆ. ನಾನು ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡ್ತಿದ್ದೆ. ಒಂದು 19-20 ವರ್ಷದ ಒಂದು ಹುಡುಗ, ಅವನು ಮಾತಾಡ್ತಾ ಏನೋ ಇದೇ ಥರ ಈ ಇಂಟಿಮಸಿ, ನಮ್ಮವ್ರಿಗೆ ಗೊತ್ತು ನಾವೇಂದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಈ ಪದ ಬೆಳೆದ ತಕ್ಷಣ ಅವ್ನು ಹೇಳ್ತಾನೆ ಡಬಲ್ ಡಿಜಿಟ್. ಬಾಡಿ ಕೌಂಟ್ ಎಷ್ಟು ಅಂತ ಕೇಳ್ತಾರೆ, ಡಬಲ್ ಡಿಜಿಟ್ ಅಂತ ಅವನು ಹೇಳ್ತಾನೆ. ಆಮೇಲೆ ಅವನಿನ್ನು ಕಾಲೇಜ್ ಹುಡುಗ, ಅವನಿಗೆ ಡಬಲ್ ಡಿಜಿಟ್ ಅಂತ ಹೇಳ್ಕೊಳ್ಳೋದು ಖುಷಿ. ಅಂದ್ರೆ ಇಂಟಿಮಸಿ ವಿಚಾರವಾಗಿ ಅವನ ಬೇರೆ ಬೈಕೆಗಳ ಸಂಖ್ಯೆ ಡಬಲ್ ಡಿಜಿಟ್ ಅಂತ ಹೇಳ್ತಾನೆ. ಅಂದ್ರೆ ಅದರ ಅರ್ಥ ಜೀವನದಲ್ಲಿ ಅವನಿಗೆ ಅದೊಂದೇ ಮುಖ್ಯ, ಬೇರೆ ಏನೂ ಇಲ್ಲ. ಅಂದ್ರೆ ಈಗ SSLC ಮುಗಿದ್ಮೇಲೆ ಕಾಲೇಜು ಡಿಗ್ರಿನೋ ಓದುವಂತ ಟೈಮಲ್ಲಿ ಏನಾದ್ರು ಕೇಳಿದ್ರೆ ಬಹುತೇಕ ಮಂದಿ ನಾನೊಂದು ಡಾಕ್ಟ್ರು, ಒಂದು IAS, ಒಂದು IPS, ಒಂದು ಫಿಲ್ಮ್ ಮೇಕರು ಅಥವಾ ಒಂದು ವಿರಾಟ್ ಕೊಹ್ಲಿ ತರ ದೊಡ್ಡ ಸ್ಪೋರ್ಟ್ಸ್ ಮನ್ ಆಗ್ಬೇಕು ಅಂತ ಏನೇನೋ ಆಸೆಗಳು ವ್ಯಕ್ತಪಡಿಸ್ತಾರಲ್ಲ. ಬಟ್ ಆ ಹುಡುಗ ಅವನು ಹೇಳಿದ ರೀತಿ ಕೇಳಿ ಇದಕ್ಕೆ ಯಾಕೆ ಇಷ್ಟು ಪ್ರಾಧಾನ್ಯತೆ, ಅಂದ್ರೆ ಇದನ್ನ ಯಾಕೆ ಇಷ್ಟು ಹೈಪ್ ಮಾಡಿ ಇಟ್ಬಿಟ್ಟಿದ್ದಾರೆ? ಬೇಸಿಕಲಿ ಏನಂದರೆ, ನಾನು ನಿಮ್ಗೆ ಅವಾಗಲೇ ವಿಜಯ್ ಸಂಕೇಶ್ವರ್ ಅವ್ರದ್ದು ಒಂದು ಎಕ್ಸಾಂಪಲ್ ಹೇಳ್ತೇನೆ, ರಮೇಶ್ ಸರ್ ಹೇಳಿದ್ದು ಅಂತೇಳಿ. ಸೊ ಸೇಮ್ ಥಿಂಗ್ ಇಲ್ಲೂ ಅಷ್ಟೇನೆ. ಪ್ರೆಸೆಂಟ್ಲಿ ಮೂವ್ಮೆಂಟಲ್ಲಿ ಆ ಮನುಷ್ಯ ಎಲ್ಲಿರಬೇಕು ಅವನ ಆ ಕ್ಷಣದಲ್ಲಿ ಅಲ್ಲಿ ಮಾತ್ರನೇ ಇರಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಈಗ ಆ ಥರ ವರ್ಡಿಂಗ್ಸ್ಗಳನ್ನೆಲ್ಲ ಉಪಯೋಗಿಸ್ತಾರಲ್ವ, ಅಂದರೆ ಡಬಲ್ ಕೌಂಟು ಮತ್ತು ಬಸ್ಸು ಬಾಡಿ ಕೌಂಟು ಆ್ಯಂಡ್ ಸೊ ನನ್ನ ಲೈಫಲ್ಲಿ ಅದೇ ಇಂಪಾರ್ಟೆಂಟು ಅನ್ನುವಂಥ ರೀತಿಯಲ್ಲಿ ಇರುತ್ತಲ್ವ. ಅವ್ರು ಒಳಗಡೆ ಯಾವ ಲೆವೆಲ್ಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗ್ತಾ ಇರೋದಿಲ್ಲ. ನಾವೆಲ್ಲರೂ ಒಂದು ರೇಸಲ್ಲಿ ಓಡ್ತಾ ಇರ್ತೀವಿ. ಅದು ಸ್ಟಾರ್ಟಿಂಗ್ ಫ್ರಮ್ ಸ್ಕೂಲಿಂದ ಹಿಡಿದು ಅಪ್ ಟು ಕಾಲೇಜಿಂದ ಹಿಡಿದು ವೃದ್ಧಾಪ್ಯದ ತನಕನೂ ವಿ ಆಲ್ ಆರ್ ಇನ್ ಒನ್ ರೇಸ್. ಆದರೆ ಬೆಳಿಗ್ಗೆ ಎದ್ದಾಗಿಂದ ಸಾಯಂಕಾಲ ತನಕ ಆ ರೇಸಲ್ಲಿ ಓಡ್ತಾ 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 ಯಾವ ದಾರಿಗೆ ಬರ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಕೆಲಸ ಮಾಡ್ತಾರೆ, ಎಲ್ಲೋ ಹೋಗ್ತಾರೆ, ಏನೋ ಮಾಡ್ತಾರೆ, ಬಟ್ ಯಾವ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅದನ್ನು ಮ್ಯಾಟ್ರ್ ಆಗ್ತಾ ಇರುತ್ತೆ. ನಾವು ಹ್ಯಾಪಿನೆಸ್ಸು ಮತ್ತು ಸಕ್ಸಸ್ಸು ಅಂತೇಳ್ಬಿಟ್ಟೆಲ್ಲ ಕಲಿತೀವಿ, ತುಂಬ ವಿಷಯಗಳನ್ನ ಕರಿತೀವಲ್ವ. ಕೆಲವರು ಅದನ್ನೇ ಸುಖ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ತುಂಬ ಜನ ಅದನ್ನು ಹೆಂಗೆ ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನೇ ಆನಂದ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾವು ನಿಮಗೆ ಒಂದು ಪ್ರಶ್ನೆ, ಈಗೆಲ್ಲರೂ ಈ ಎರಡೂ ವರ್ಡ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಕೇಳಿದಿರ. ಲೈಫಲ್ಲಿ ತುಂಬ ಸುಖವಾಗಿರ್ಬೇಕಾ
ಅಂತ ಹೇಳ್ತಾರೆ ಕೆಲವರು. ಇನ್ನು ಕೆಲವರು ಹೇಳ್ತಾರೆ ಲೈಫಲ್ಲಿ ತುಂಬ ಆನಂದವಾಗಿರಬೇಕು ಅಂತೇಳಿ. ಇದು ಎರಡೂ ಕಡೆ ಕೇಳಿದ್ದೀರಲ್ವಾ? ಒಬ್ಬ ಸ್ಟೂಡೆಂಟ್ ಆಗಿದ್ರು ಅಷ್ಟೇ ಅವನು ಅದೇ ಉತ್ತರ ಹೇಳ್ತಾನೆ, ಅಥವಾ ಇವರು ದೊಡ್ಡವರಾಗಿದ್ರು ಅದೇ ಉತ್ತರ ಹೇಳ್ತಾರೆ. ನಾವು ಟೆಲ್ ಮಿ, ಇವೆರಡಕ್ಕೂ ಡಿಫ್ರೆನ್ಸ್ ಏನಂತ ನಿಮ್ಮ ಪ್ರಕಾರ ಅನ್ಕೋತೀರಿ? ಏನೋ ಆನಂದ ತುಂಬಾ ವೇಟೇಜ್ ಚೆನ್ನಾಗ್ ಅನ್ಸುತ್ತೆ ಆನಂದ. ಹ್ಮ್. ಸುಖ ಅಂದ್ರೆ ಏನೋ ಮೋಸ್ಟ್ಲಿ ಆ ಕ್ಷಣಕ್ ಮಾತ್ರ ಅಂತ. ಬ್ಯೂಟಿಫುಲ್, ದಟ್ಸ್ ವಾಟ್ ಇಟ್ ಇಸ್. ಹೌದಾ ನಿಜ. ಸೊ ಎಸ್, ಎಕ್ಸಾಕ್ಟ್ಲಿ. ಸೊ ವಿಚ್ ಮೀನ್ಸ್ ಈಗ ನೋಡಿ, ಒಬ್ಬ ವ್ಯಕ್ತಿಗೆ ಪ್ರಮೋಷನ್ ಸಿಕ್ತು, ಅವನಿಗೆ ಖುಷಿ ಆಗುತ್ತಲ್ವಾ ಆ ಕ್ಷಣದಲ್ಲಿ. ಇನ್ನೊಬ್ಬ ವ್ಯಕ್ತಿಗೆ ಅವನಿಗೆ ಯಾವುದೋ ಒಂದು ಸಕ್ಸಸ್ ಅದ, ಅವನಿಗೆ ಚಪ್ಪಾಳೆಗಳನ್ನ ಹೊಡಿತಿರ್ತಾರೆ. ಒಬ್ಬ ಕಾರ್ ತಗೊಂಡ, ಅವನಿಗೆ ವಾಪಸ್ಸು ತುಂಬ ಖುಷಿ ಆಗುತ್ತೆ. ಅವೆಲ್ಲ ಆ ಕ್ಷಣದಷ್ಟೇನೆ. ಅದೇ ಥರ ಇಂಟಿಮೇಸಿವ್ ಅಷ್ಟೇನೆ. ಅಂದರೆ ಇವೆಲ್ಲ ನಮಗೆ ಆ ಕ್ಷಣಕ್ಕೆ ಸಿಗುವಂಥ ಸುಖ ಅಷ್ಟೇನೆ. ಇದನ್ನೇ ಕ್ಷಣಿಕ ಅಂತ ಆ ಪದದ ಮುಂದೆ ಉಪಯೋಗಿಸ್ತಾರೆ. ಯಾವತ್ತೂ ಕ್ಷಣಿಕ ಸುಖ ಅಂತಾರೋ ಹೊರತು ಕ್ಷಣಿಕ ಆನಂದ ಅಂತ ಎಲ್ಲೂ ಕೇಳಿರಲ್ಲ ನೀವು. ಹಾಗಾಗಿ ನಮ್ಮ ಇಂಡಿಯಾದಲ್ಲೂ 99% ಅಷ್ಟು ಜನಗಳು ಯಾರೂ ಸುಖ ಅಂತ ಹೆಸರಿಡಲ್ಲ, ಯಾರಿಗೂ ಆನಂದ ಅಂತ ಹೆಸರಿಡ್ತಾರೆ. ವಿಚ್ ಮೀನ್ಸ್ ಇವೆರಡು ಬೇರೆ ಬೇರೆ ಫೋರ್ಸ್ಗಳು. ಅಂದರೆ ಈಗ ನೋಡಿ, ಯಾರೊಬ್ಬ ಕಾರ್ ತಗೋತಾನೆ, ಅವ್ನು ನೆಕ್ಸ್ಟ್ ಮೂಮೆಂಟಲ್ಲಿ ಏನಿರುತ್ತೆ, ಎಲ್ಲೇ ತಿರುಗಿಸ್ತಾ ಇದ್ರು ಹುಷಾರಾಗಿ ತಿರುಗಿಸ್ತಾನೆ, ಎಲ್ಲಿ ಸ್ಕ್ರ್ಯಾಚ್ ಆಗ್ಬಿಡುತ್ತಪ್ಪ ಅಂತ. ಒಬ್ಬ ಪ್ರಮೋಷನ್ ತೊಗೊಂಡವನು ನೆಕ್ಸ್ಟ್ ಮೂಮೆಂಟಲ್ಲಿ ಏನು ಮಾಡ್ತಿರ್ತಾನೆ, ಅವ್ನು ನಾನು ಎಲ್ಲಿ ಕಳ್ಕೊಬಿಡ್ತೀನಪ್ಪ ಈ ಪೊಸಿಷನನ್ನು ಅಂತೇಳ್ಬಿಟ್ಟು ಆ ಲೆವೆಲ್ ಕಾನ್ಷಿಯಸ್ನೆಸ್ ಅವನಲ್ಲಿ ಒಳಗಡೆ ಇರುತ್ತೆ. ಅಂದರೆ ಇವೆಲ್ಲಾದ್ರ ಹಿಂದೆನೂ ಅದನ್ನ ಸಿಕ್ಕಾದ್ಮೇಲಿಂದ ಮತ್ತೆಲ್ಲ ಓಡೋಕ್ಕೆ ಪ್ರಯತ್ನ ಪಡ್ತಾನೆ ಅವನು. ಈಗ ಸ್ಟೂಡೆಂಟ್ ಯಾರಾಗಿರ್ಬೋದು, XYZ ಹೋಮ್ ಸೇವರ್, ಅವನು ಅದು ಮುಗಿದ ತಕ್ಷಣ ಮತ್ತೊಂದು ಓಡ್ತಾನೆ ಅವನು. ಅಂದರೆ ಏನೋ ಹುಡುಕ್ತಾ ಇರ್ತಾನೆ, ಆದರೆ ಏನೋ ಹುಡುಕ್ತಾ ಇರೋದು ಅವ್ನಿಗೆ ಯಾವತ್ತೂ ಸಿಕ್ಕಿರೋದಿಲ್ಲ. ಆದರೆ ಆನಂದ ಅನ್ನುವಂಥದ್ದು ಇದೆಯಲ್ಲ, ದಟ್ ಈಸ್ ಗೋಯಿಂಗ್ ಟು ಬಿ ಲಾಸ್ಟ್ ಫಾರ್ ಎವರ್ ಅಂತ. ಸುಖ ಅನ್ನುವಂಥದ್ದು ಇದೆಯಲ್ಲ, ದಟ್ ಈಸ್ ಗೋಯಿಂಗ್ ಟು ಬಿ ಲಾಸ್ಟ್ ಫಾರ್ ಅ ಮಿನಿಟ್. ಆ ಕ್ಷಣಕ್ಕಷ್ಟೇನೆ, ಅದಾದಮೇಲೆ ಮುಗೀತದು. ಆದರೆ ಆನಂದ ಅನ್ನುವಂಥದ್ದು ಯಾವಾಗ ಸಿಗುತ್ತೆ? ಒಬ್ಬ ಮನುಷ್ಯ ಮೆಡಿಟೇಟ್ ಮಾಡಿದಾಗ, ಒಬ್ಬ ಮನುಷ್ಯ ದಾನಗಳನ್ನು ಮಾಡಿದಾಗ. ನಾವು ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಮಾತಾಡಿದ್ದು, ಥಿಂಕ್ ಅವನ ಸಂಪಾದನೆಯಲ್ಲಿ 10% ಈ ಶುಡ್ ಡೊನೇಟ್ ಟು ಸೊಸೈಟಿ. ಅದನ್ನು ಮಾಡಿದಾಗ ಹೆಂಗೆ ಅನ್ಸುತ್ತೆ ನಿಮಗೆ? ನಿಮ್ಮ ಹೃದಯದ ಭಾರ 100% ಕಳೆದೋಗುತ್ತಲ್ವ, ಮೈಂಡು ರಿಲೀಫ್ ಆಗೋಗುತ್ತೆ. ಸೊ ದ ಮೂಮೆಂಟ್ ವೆನ್ ಯು ಡೂ ಮೆಡಿಟೇಷನ್, ದ ಮೂಮೆಂಟ್ ವೆನ್ ಯು ಡೂ ಡೊನೇಷನ್, ದ ಮೂಮೆಂಟ್ ವೆನ್ ಯು ಡೂ ಕ್ರಿಯೇಟಿವ್ ಥಿಂಗ್ಸ್ ಆಸ್ ಅ ಕ್ರಿಯೇಷನ್, ಒಂದು ಹೊಸ ಕ್ರಿಯೇಷನ್ಸನ್ನು ನೀವು ಮಾಡಿದರೆ, ಲೈಫಿನ ಕ್ರಿಯೇಷನ್ಸ್ಗಳಾಗಿರ್ಬೋದು, ಬೇರೆ ವಿಷಯಗಳಲ್ಲಾಗಿರ್ಬೋದು, ಆವಾಗ ಸಿಗುವಂಥದ್ದೇ ಆನಂದ. ಒಬ್ರಿಗೆ ಯಾರಿಗೋ ಸಹಾಯ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅವಾಗ ಏನು ಸಿಗುತ್ತೆ? ಸುಖನ, ಆನಂದನ? ಆನಂದ. ವಿಚ್ ಮೀನ್ಸ್ ಯಾವುದು ಸೋಲ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದನ್ನು ಆನಂದ ಅಂತ ಕರಿತೀವಿ. ಯಾವುದು ಬಾಡಿ ಲೆವೆಲ್ಲು ಮತ್ತು ಮೈಂಡ್ ಲೆವೆಲಲ್ಲಿ ನಿಂತೋಗುತ್ತೆ ಅದು ಮಾತ್ರ ಸುಖ ಆಗಿರುತ್ತೆ. ಸೊ ಈಗ ಅವನು ಯಾವುದೋ ಒಂದು ಹಿಂದೆ ಬಿದ್ದಿದ್ದಾನೆ ಅಂತ ಇಟ್ಕೊಳ್ಳೋಣ, XYZ, ಅವನು ಎನಿ ನಂಬರ್ ಆಫ್ ಕೌಂಟ್ ದಟ್ ಕುಡ್ ಬಿ. ಹಂಗೆ ಹೋಗ್ತಾನೆ ಇದ್ದರೆ ಜಸ್ಟ್ ಇಮ್ಯಾಜಿನ್, ಅವನ ಆರ ಯಾವ ಲೆವೆಲ್ಗೆ ಡ್ಯಾಮೇಜ್ ಆಗಿರಬೇಡ. ಮತ್ತು ಒಂದು ದಿವಸ ಬರುತ್ತೆ ಅವನ ಲೈಫಲ್ಲಿ, ಅವತ್ತು ಅವನ ಲೈಫಲ್ಲಿ ಯಾವುದೆಲ್ಲ ಸಿಗಬೇಕು ಅಂತಿರುತ್ತಲ್ಲ, ಅವೆಲ್ಲ ಕಡೆಗೂ ಇದೆಲ್ಲ ಕೌಂಟ್ ಆಗ್ತಾ ಹೋಗುತ್ತೆ. ಇದಕ್ಕೊಂಚೂರು ಆಸ್ಟ್ರಾಲಜಿ ಟಚ್ ಕೊಡ್ತೀನಿ, ಓಕೆ? ಸೊ ನಾನು ಬಟ್ ಆಮೇಲೆ ವಾಪಸ್ ಇದನ್ನೇ ಟೀಚ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಮೊದಲು ನಾನು ಟೀಚ್ ಮಾಡ್ತಿದ್ದೆ, ಅಂದರೆ ಅಡ್ವಾನ್ಸ್ಡ್ ಆಸ್ಟ್ರಾಲಜಿ ಟೀಚ್ ಮಾಡ್ತಾ ಇದ್ದೆ ನಾನು ಮೊದಲು. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅದರಿಂದನೇ ಬಂದಿದ್ದು ನಾನು. ಇದೇನಂದ್ರೆ ಒಬ್ಬೊಬ್ರದ್ದು ಒಂದೊಂಥರ ಇಂಟರ್ಪ್ರಿಟೇಷನ್ ಇರುತ್ತೆ, ಬಟ್ ಆ್ಯಕ್ಚುಲಿ ಅಥೆಂಟಿಕ್ ಇಂಟರ್ಪ್ರಿಟೇಷನ್ ತುಂಬ ಜನರು ಮಾಡ್ತಾರೆ. ನಾನು ಕಲ್ತಿರೋ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇದನ್ನೇ ಹೇಳ್ತೀನಿ. ಜಾತಕದಲ್ಲಿ 8ನೇ ಮನೆ ರಂಧ್ರಸ್ಥಾನ ಅಂತ ಕರಿತೀವಿ. ಆ ಮನೆಯಲ್ಲಿ ಶುಕ್ರ ಮತ್ತು ಕುಜ ಇವರಿಬ್ಬರು ಇದ್ದರು ಅಂತ ಹೇಳಿದ್ರೆ 2 ಥರ ಇರುತ್ತೆ. ಒಂದು ನೆಗೆಟಿವಿಟಿನೂ ಹೇಳ್ತೀನಿ, ಒಂದು ಪಾಸಿಟಿವ್ ಹೇಳ್ತೀನಿ. ನೆಗೆಟಿವ್ ಅಂತ ಹೇಳಿದ್ರೆ ಏನು? ಇನ್ ಕೇಸ್ ಏನಾದ್ರೂ 8th ಹೌಸಲ್ಲಿ ಶುಕ್ರ ಮತ್ತು ಕುಜ ಅವ್ರಿಗೆ ಯಾವುದೇ ಶುಭ ಇದ್ರ ಗ್ರಹದ ಯಾವುದೇ ದೃಷ್ಟಿ ಇಲ್ಲ ಅಂತ ಹೇಳಿದ್ರೆ, ಅವರು ಅಡ್ಡದಾರಿಗಳನ್ನೇ ಹಿಡಿಯುವಂಥ ಜಾಸ್ತಿ ಆಗಿರುತ್ತೆ. ಆ್ಯಂಡ್ ಅವರು ಈ ಕಾಮತೃಷೆಯಲ್ಲಿ ಭಾಳಷ್ಟು ಮಿಂದು ಹೋಗಿರ್ತಾರೆ. ಮಲ್ಟಿಪಲ್ ಅಫೇರ್ಸ್ಗಳು ಬರುವಂಥದ್ದನ್ನ ಒಬ್ರು ಜಾತಕ ನೋಡಿದ ತಕ್ಷಣ ರಪ್ಪಂದ ಗೊತ್ತಾಗುತ್ತೆ. ಹೌದಾ? ಅವನು ಹೆಂಗಿರ್ತಾನೆ ಅನ್ನುವಂಥದ್ದು. ಬಿಕಾಸ್ ಆಸ್ಟ್ರಾಲಜಿ ಅನ್ನೋದು ನಾನು ಕಂಡುಹಿಡಿದಿದ್ದಲ್ಲ, ಅದನ್ನು ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆನೇ ಕೊಟ್ಟಂಥ ಒಂದು ಕೊಡುಗೆ, ಒಂದು ಭಿಕ್ಷೆ ನಮ್ಗಳಿಗೆಲ್ಲ ಅಲ್ವಾ. ಸೊ ಆ ಮೇಧಾವಿಗಳು ಅವತ್ತಿನ ಕಾಲದಿಂದನೇ ನಮಗೆ ಕೊಡ್ತಾ ಬಂದರು. ಹಾಗಾಗಿ ಒಬ್ಬ ಮನುಷ್ಯಂದು ಸುಮ್ಮನೆ ಅವ್ನು ನೇಟಿವ್ ನೋಡಿದ್ರೆ ಸಾಕು. ನೇಟಿವ್ ಅಂದರೆ ಅವನ ಹಾರೋಸ್ಕೋಪಲ್ಲಿ ಬರುವಂಥ ಒಂದು ಜಾತಕ, ಅವ್ನ ಲಗ್ನದ ಮನೆಯಿಂದ ಎಲ್ಲೆಲ್ಲಿ ಏನೇನಿದೆ ಅಂತೇಳಿ ತುಂಬ ವಿಷಯಗಳನ್ನ ಇಂಟರ್ಪ್ರಿಟ್ ಮಾಡ್ಬೋದು. ಯಾರಿಗೆ 8th ಹೌಸಲ್ಲಿ, ಅಂದರೆ ಇವಾಗೆಲ್ಲ ನೋಡ್ಕೊಳಕ್ಕೆ ಹೋಗ್ಬೇಡಿ, ಜಸ್ಟ್ ಹೇಳ್ತಾ ಇರೋದಷ್ಟೇ. ಸೊ ಐ ಆಮ್ ನಾಟ್ ಸೇಯಿಂಗ್ ಫಾರ್ ಯು, ಓಕೆ? 8ನೇ ಮನೆಯಲ್ಲಿ ಶುಕ್ರ ಮತ್ತು ಕುಜ ಇದ್ದರೆ ಅವರು ಮಲ್ಟಿಪಲ್ ಅಫೇರ್ಸ್ಗಳು ಬೆಳೆದೋಗ್ಬಿಡುತ್ತೆ. ವಿಚ್ ಮೀನ್ಸ್
ಅವನ ಮನಸ್ಸು 8ನೇ ಮನೆಯಲ್ಲಿ ಶುಕ್ರ ಮತ್ತೆ ಮತ್ತೆ ಕುಜ ಕುಜ ಇದ್ರೆ ಮಲ್ಟಿಪಲ್ ಅಫೇರ್ಸ್ಗಳು ಬೆಳೆಯೋ ಸಾಧ್ಯತೆಗಳು ತುಂಬಿರುತ್ತೆ, ಭಾಳ ಸಾಧ್ಯತೆಗಳಿರುತ್ತೆ. ಅಥವಾ ಯಾವುದೇ ಈ ಹೆಣ್ಮಕ್ಳೆಲ್ಲ ಒಂದು ಕೆಲವೊಂದು ದಾರಿಗಳು ಹಿಡಿತಾರಲ್ವ, ಈ ರೋಡಲ್ಲೆಲ್ಲ ನಿಂತ್ಕೊಂಡು ಕರೀತಾರಲ್ಲ, ಆ ಥರದವ್ರದ್ದೆಲ್ಲ ತಗೊಂಡು ನೋಡಿದ್ರೆ ಸಾಮಾನ್ಯವಾಗದಿರುತ್ತೆ. ಗಂಡು ಮಕ್ಳಿಗಾದ್ರೂ ಅಷ್ಟೇನೆ ಅದು. ಹಾಗಾಗಿ ನಾ ಹೇಳೋದು, ಗಂಡ್ಮಕ್ಳಲ್ಲಿದ್ರೆ ಏನ್ ಮಾಡ್ತಾರ? ಗಂಡು ಮಕ್ಕಳಲ್ಲಿದ್ದರೂ ದೇ ಆಲ್ಸೋ ಗೆಟ್ ಇನ್ ಟು ದ್ಯಾಟ್, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಸೊ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನೋಡಿ ಅಂದರೆ ಅದು ಕೊಡುತ್ತದು. ಈಗ ನೋಡಿ ಕೆಲವ್ರಿಗೆ ಜಾತಕ ಎಲ್ಲ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಅವ್ರಿಗೆ ಆ್ಯಕ್ಚುಲಿ ನಮ್ಮ ಕ್ಲಾಸಲ್ಲಿ ಜಸ್ಟ್ ನಾನು ಫಿನಾನ್ಸ್ ಮಾತ್ರ ಟೀಚ್ ಮಾಡೋದಲ್ಲ, ಅವ್ರಿಗೆ ಆಸ್ಟ್ರಾಲಜಿಕಲ್ ಆ್ಯಂಗಲು ಟೀಚ್ ಮಾಡಿರ್ತೀನಿ. ನೋಡಪ್ಪ, ನೀನು ಯಾವ ಟೈಮಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕು, ಯಾವ ಟೈಮಲ್ಲಿ ರಿಸ್ಕ್ ತೊಗೋಬೇಕು, ಯಾವ ಟೈಮಲ್ಲಿ ರಿಸ್ಕ್ ತೊಗೊಳ್ದೆ ಸುಮ್ಮನಿರಬೇಕು, ಅದನ್ನೇ ಹೇಳ್ಕೊಟ್ಟಿರ್ತೀನಿ. ಬಿಕಾಸ್ ದ ಮೂಮೆಂಟ್ ವೆನ್ ದೇ ಅಂಡರ್ಸ್ಟ್ಯಾಂಡು ಅವಾಗ, ಯಾಕಂದರೆ ಮನುಷ್ಯನ ಲೈಫ್ ಯಾವಾಗಲೂ ಒಂದು ಸೈಕಲ್ ಥರ. ಅವ್ನು ಡೌನ್ ಟೈಮ್ ಬಂದಾಗ ಸುಮ್ಮನಿರ್ಬೇಕಷ್ಟೇ, ಯಾಕಂದ್ರೆ ಅದು ಪ್ರಕೃತಿ ಕೊಡ್ತಾ ಇರುವಂಥ ಟೈಮ್. ಅದು ಸೆಟ್ಲ್ ಆಗಿ ನೀನು ಫಸ್ಟ್ ಬೇರೆ ನೀನು ಈ ಲೆವೆಲಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಏನೋ ಕಲಿಬೇಕು ನೀನು ಅಂತ ಪ್ರಕೃತಿ ಒಂದು ಸ್ಟಾಪ್ ಕೊಡುತ್ತೆ, ಪಾಸ್ ಕೊಡುತ್ತೆ. ಅವಾಗ ಅವ್ನು ಕಲಿಯೋದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು, ಎವಲ್ಯೂಷನ್ ಮೇಲೆ ಮತ್ತೆ ಇನ್ವೆಸ್ಟ್ ಮಾಡೋದಲ್ಲ ಅವನು. ಸೊ ಅದೇ ಪ್ರಕಾರವಾಗಿ ಅವನು ಈಗ ಅದು ಯಾರದೇ ಜಾತಕದೊಳಗಡೆ ಆಗಿರಲಿ ಅಲ್ಲಿಗೆ ಪುಷ್ ಮಾಡುತ್ತೆ. ಕೆಲವ್ರಿಗೆ ಈಗ ಫಾರಿನ್ ಯೋಗ ಇರುತ್ತೆ, ಅಂದರೆ ಅಬ್ರಾಡ್ಗೆ ಹೋಗೋದಕ್ಕೆ. ಒಂದು ಕಾಲದಲ್ಲಿ ನಮಗೆ ಆಂಧ್ರ ಪ್ರದೇಶ, ತಮಿಳ್ನಾಡು ಅದು ಫಾರಿನ್ ಕಂಟ್ರಿ ಆಗಿರ್ಬೋದು, ಯಾರಿಗೂ ಗೊತ್ತು. ಅವ್ರಿಗಿದ್ರೆ ಅವ್ನು ತಮಿಳ್ನಾಡಲ್ಲಿಗೆ ಹೋಗಿದ್ದು ಬಂದರೆ ಫಾರಿನ್ ಕಂಟ್ರಿ ಹೋದಂಗಾಯಿತು. ಆದರೆ ಆದಾಗ್ಯೂ ಕೆಲವೊಂದು ಟೈಮು ಅವ್ರಿಗೆ ಫಾರಿನ್ ಕಂಟ್ರಿದು ಇರುತ್ತೆ, ಅಂದರೆ ತುಂಬ ದೂರ ದೂರ ದೇಶಗಳಿಗೆ ಹೋಗುವಂಥ ಫಲಗಳಿರುತ್ತೆ. ಆದರೆ ಅವ್ನು ಚೂಸ್ ಮಾಡಿದ್ರೆ ಮಾತ್ರ. ಯಾಕಂದರೆ ಆಸ್ಟ್ರಾಲಜಿ 30% ನಮ್ಮ ಲೈಫಲ್ಲಿ ವರ್ಕ್ ಆಗೇ ಆಗುತ್ತೆ. ಆದರೆ ಕಾನ್ಷಿಯಸ್ ಆಗಿ ನಾವು ಚೂಸ್ ಮಾಡ್ತೀವಿ ಎಷ್ಟೋ ವಿಷಯಗಳನ್ನು. ಈಗ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಸನ್ಯಾಸತ್ವ ಯೋಗ ಇರುತ್ತೆ, ಆದರೂ ಅವ್ರು ಮದುವೆಯಾಗಿ ಹೋಗಿರ್ತಾರೆ. ಇನ್ನು ಕೆಲವ್ರಿಗೆ ಗೃಹಸ್ಥಾಶ್ರಮನೇ ಇರುತ್ತೆ, ಆದರೂ ಅವ್ರು ಸನ್ಯಾಸತ್ವ ತೊಗೊಂಡ್ಬಿಟ್ಟಿರ್ತಾರೆ. ಅಂದರೆ ಕಾನ್ಷಿಯಸ್ನೆಸ್ಸಲ್ಲೂ ಕೆಲವ್ರು ಚೂಸ್ ಮಾಡೋಗಿರ್ತಾರೆ. ಅದೇ ಪ್ರಕಾರ ಅದಿದ್ದಾಗ ಅದು ಪುಷ್ ಮಾಡುತ್ತೆ, ಅಲ್ಲಿಗೆ ಹೋಗು ನೀನು ಮಾಡಿದನ ಬುದ್ಧಿ ಕರ್ಮಾನುಸಾರಿಣಿ, ಅದು ಪುಷ್ ಮಾಡುತ್ತೆ. ಬಟ್ ಇವನೇನಾದರೂ ಕಾನ್ಷಿಯಸ್ ಚಾಯ್ಸ್ನ ತಗೊಂಡು ಆ ಜಾಗಕ್ಕೆ ಎಂಟರ್ ಆಗಿಲ್ಲ ಅಂದರೆ ಅದೇ ಗ್ರಹ ಇವನನ್ನು ಯಾವ ಲೆವೆಲ್ ಮೇಲೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಅವ್ನು ಊಹೆನೂ ಮಾಡಿರೋದಿಲ್ಲ, ಅದೇ ಲೆವೆಲ್ ಮೇಲೆ ಕರ್ಕೊಂಡು ಹೋಗುತ್ತೆ. ಯಾಕಂದರೆ ಶುಕ್ರ ಅಂದರೆ ವಾಟ್? ಇಟ್ಸ್ ಅ ಲಕ್ಸುರಿ ಪ್ಲಾನೆಟ್. ಅವ್ನು ಕೊಟ್ಟರೆ ಲಕ್ಸುರಿನೂ ಕೊಡುತ್ತೆ ಪ್ಲಾನೆಟು, ಅಥವಾ ಇದು ಒಂದು ಸಾರ್ಟ್ ಆಫ್ ಎಂಜಾಯ್ಮೆಂಟ್ ಲೈಫಲ್ಲಿ, ಟೋಟಲ್ ಎಂಜಾಯ್ಮೆಂಟ್ ಕೊಡುವಂಥದ್ದು ಒಂದು ಧರ್ಮ. ಅದು ಅವ್ನು ಎಲ್ಲಿ ಕೂತಿರ್ತಾನೆ ಅನ್ನೋದು ಡಿಪೆಂಡ್ ಆಗುತ್ತೆ ಅಫ್ಕೋರ್ಸ್. ಆದರೆ ತುಂಬ ಟೈಮಲ್ಲಿ ಶುಕ್ರ ಬಂದಾಗ ಕೆಲವರು ಹೇಳ್ತಾರಲ್ಲ, ನಂಗೆ ಶುಕ್ರ ದಶೆ ನಡೀತಾ ಇದೆ ಅಂತ ಒಟ್ಟು ಕಾಲರ್ ಮೇಲೆ ಕುಂತಿರು. ನೋ, ಶುಕ್ರ ದಶೆನಲ್ಲಿ ಎಷ್ಟೋ ಜನ ದಬಾಕೊಂಡಿರೋದು ಇದೆ. ಶನಿ ದಶೆ ನಡಿಬೇಕಾದ್ರೆ ಎಷ್ಟೋ ಜನ ಉನ್ನತವಾಗಿ ಹೋಗಿರೋದು ಇದೆ. ಯಾವ ಗ್ರಹ ಕೆಟ್ಟದಲ್ಲ, ಯಾವ ಗ್ರಹ ಒಳ್ಳೇದಲ್ಲ, ಅವ್ರು ಯಾವ್ಯಾವ ಜಾಗದಲ್ಲಿ ಕೂತಿರ್ತಾರೆ ಆ ಕ್ರಿಯೆಗಳನ್ನ ಮಾಡ್ತಿರ್ತಾರೆ. ಸೊ ಇಲ್ಲಿ ಬಂದಾಗಲೂ ಅಷ್ಟೇನೆ ಅವ್ನ ಜಾತಕದಲ್ಲೂ ಅದಿತ್ತು ಅಂತ ಹೇಳಿದ್ರೆ ಅವನ್ನ ಪುಷ್ ಮಾಡುತ್ತದು.